ನಮಸ್ಕಾರ ಎಲ್ಲರಿಗೂ. ಸಂಕಷ್ಟಹರ ಚತುರ್ಥಿಯ ಶುಭಾಶಯಗಳು. ಇವತ್ತಿನ ಸಂಕಷ್ಟಹರ ಚತುರ್ಥಿಯ ಮಹಾತ್ಮ್ಯವನ್ನು ನೋಡೋಣ. ಚೈತ್ರ ಮಾಸದ ಸಂಕಷ್ಟಹರ ಚತುರ್ಥಿಯ ವ್ರತ ಕಥೆಯನ್ನು ನೋಡೋಣ. ಪಾರ್ವತಿ ಮಾತೆ ಶ್ರೀ ಗಣೇಶನಲ್ಲಿ ಪ್ರಶ್ನೆಯನ್ನು ಕೇಳ್ತಾಳೆ. ಚೈತ್ರ ಮಾಸದ ಸಂಕಷ್ಟಹರ ಚತುರ್ಥಿಯ ದಿನ ಯಾವ ಗಣೇಶನನ್ನು ಪೂಜಿಸಬೇಕು ಅಂತ. ಆಗ ಗಣೇಶ ದೇವರು ಹೇಳ್ತಾರೆ, ಮಾತೇಶ್ವರಿ, ಈ ದಿನ ವಿಕಟನೆಂಬ ಹೆಸರಿನ ಗಣೇಶನನ್ನು ಪೂಜಿಸಬೇಕು. ವ್ರತವನ್ನು ಮಾಡಿ ಪಂಚಗವ್ಯವನ್ನು ತೆಗೆದುಕೊಂಡು ಗಣೇಶನ ಪೂಜೆಯನ್ನು ಮಾಡ್ತಾ ಘೃತ ಹಾಗೆಯೇ ಗಜನಿಂಬೆಯನ್ನು ಹವನದಲ್ಲಿ ಆಹುತಿ ಹಾಕಬೇಕು. ಈ ರೀತಿಯಾಗಿ ಮಾಡುವುದರಿಂದ ಸಂಕಟಗಳ ನಾಶವಾಗ್ತದೆ, ಹಾಗೆಯೇ ಬಂಜೆಯೂ ಕೂಡ ಪುತ್ರವತಿಯಾಗ್ತಾಳೆ ಅಂತ ಮುಂದುವರಿಸ್ತಾ ಗಣೇಶ ದೇವರು ಹೇಳ್ತಾರೆ. ಇದಕ್ಕೆ ಸಂಬಂಧಿಸಿದ ಕಥೆಯನ್ನು ನಾನೀಗ ನಿನಗೆ ಹೇಳ್ತೇನೆ ತಾಯಿ, ಕೇಳು ಅಂತ ಹೇಳಿ ಕಥೆಯನ್ನು ಅವರು ಹೇಳ್ತಾರೆ. ಸತ್ಯಯುಗದಲ್ಲಿ ಕಾಮರಧ್ವಜನೆಂಬ ಒಬ್ಬ ರಾಜ ಇರ್ತಾನೆ. ಆತ ತನ್ನ ಪ್ರಜೆಗಳನ್ನು ಪುತ್ರನಂತೆ ಪಾಲಿಸ್ತಿದ್ದ. ಅವನ ರಾಜ್ಯದಲ್ಲಿ ಯಾರೂ ದುಃಖಿತರಾಗಿರಲಿಲ್ಲ. ಮಹರ್ಷಿ ಯಾಜ್ಞವಲ್ಕ್ಯರ ಆಶೀರ್ವಾದದಿಂದ ಆತನಿಗೊಬ್ಬ ಮಗ ಹುಟ್ಟುತ್ತಾನೆ. ರಾಜ ಆ ಸಂದರ್ಭದಲ್ಲಿ ತನ್ನ ರಾಜ್ಯದ ಎಲ್ಲ ಕೆಲಸಗಳನ್ನು, ಎಲ್ಲ ಕಾರ್ಯಗಳನ್ನು, ರಾಜ್ಯದ ಜವಾಬ್ದಾರಿಯನ್ನು ತನ್ನ ಮಂತ್ರಿಗೆ ಒಪ್ಪಿಸಿ ತನ್ನ ಮಗನ ಪಾಲನೆ ಪೋಷಣೆಯಲ್ಲಿ ಸ್ವತಃ ತೊಡಗ್ತಾನಂತೆ. ಅಲ್ಲಿನ ಮಂತ್ರಿಯ ಹೆಸರು ಧರ್ಮಪಾಲ. ಆತನಿಗೆ 5 ಜನ ಪುತ್ರರು ಇರ್ತಾರೆ. ಎಲ್ಲರ ವಿವಾಹವೂ ಕೂಡ ಆಗಿರ್ತದೆ. 5 ಸೊಸೆಯಂದಿರಲ್ಲಿ ಕೊನೆಯ ಸೊಸೆ ಧರ್ಮಾತ್ಮಳಾಗಿರ್ತಾಳೆ. ತನ್ನ ಅತ್ತೆಯು ಬೇಡ ಅಂತ ಹೇಳಿದರೂ ಕೂಡ ಆಕೆ ಚೈತ್ರ ಮಾಸದ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡ್ತಾಳೆ. ಆಗ ಕೋಪಗೊಂಡಂತಹ ಅತ್ತೆ ಈ ರೀತಿಯಾಗಿ ಹೇಳ್ತಾಳೆ, ಹೇ ದುಷ್ಟಳೆ, ನೀನು ನಮ್ಮ ಮನೆಯನ್ನು ನಾಶ ಮಾಡಲಿಕ್ಕೆ ಬಂದಿದ್ದೀಯಾ ಅಂತ ಹೇಳಿ ತನ್ನ ಸೊಸೆಗೆ ಹೊಡೆದು ಬಡಿದು ಮಾಡ್ತಾಳೆ. ಆದರೂ ಕೂಡ ಆ ಸೊಸೆ ಗಣೇಶನನ್ನು ಪೂಜಿಸುವುದನ್ನು ನಿಲ್ಲಿಸಲಿಲ್ಲ. ಆಗ ಅತ್ತೆ ತನ್ನ ಕಿರಿಯ ಮಗನನ್ನು ಕರೆದು ಈ ರೀತಿಯಾಗಿ ಹೇಳ್ತಾಳೆ, ನೋಡು, ನಿನ್ನ ಹೆಂಡತಿಯನ್ನು ಕೇಳು. ಆಕೆ ನಾನು ಹೇಳಿದರೂ ಕೂಡ ಗಣೇಶನ ಪೂಜೆಯನ್ನು ನಿಲ್ಲಿಸಲಿಲ್ಲ. ಪಾಖಂಡಿ ಸುಳ್ಳು ಪೂಜೆಯನ್ನು ಮಾಡ್ತಾ ಇದ್ದಾಳೆ ಅವಳು. ಇದು ಯಾರು ಈ ಗಣೇಶ ಅಂತಂದರೆ ಆತನ ಪೂಜೆಯನ್ನು ಈಕೆ ಯಾಕೆ ಮಾಡ್ತಿದ್ದಾಳೆ ಅಂತ ಬಹುವಿಧವಾಗಿ ತನ್ನ ಕಿರಿಯ ಸೊಸೆಯ ವಿರುದ್ಧ ಹೇಳ್ತಾಳೆ ಆಕೆ ತನ್ನ ಕಿರಿಯ ಮಗನಲ್ಲಿ. ತನ್ನ ತಾಯಿ ಈ ರೀತಿಯಾಗಿ ಹೇಳಿದ್ದನ್ನು ನೋಡಿ ಆತನೂ ಕೂಡ ತನ್ನ ಹೆಂಡತಿಗೆ ಹೊಡಿತಾನೆ, ಬಡಿತಾನೆ. ಆದರೂ ಕೂಡ ಆಕೆ ಎಲ್ಲ ಕಷ್ಟವನ್ನು ಸಹಿಸಿ ಗಣೇಶನ ಪೂಜೆಯನ್ನು ಮಾಡ್ತಾಳೆ, ತನ್ನ ವ್ರತವನ್ನು ಮುಂದುವರಿಸ್ತಾಳೆ. ಆ ಸೊಸೆ ತನ್ನ ವ್ರತ ಪೂಜೆಯ ಕೊನೆಯಲ್ಲಿ ಶ್ರದ್ಧೆಯಿಂದ ಗಣೇಶನನ್ನು ಪ್ರಾರ್ಥಿಸ್ತಾಳೆ. ಈ ರೀತಿಯಾಗಿ ತನ್ನ ಅತ್ತೆ ಮಾವ ಹಾಗೆಯೇ ತನ್ನ ಗಂಡನ ಹೃದಯದಲ್ಲಿ ಭಕ್ತಿಯನ್ನು ಉತ್ಪಾದಿಸು ಗಣೇಶ, ಅವರಿಗೆ ನಿನ್ನ ಮೇಲೆ ಭಕ್ತಿಯನ್ನು ದಯಪಾಲಿಸು ಅಂತ. ಅವರು ನನ್ನನ್ನು ಸತಾಯಿಸುವುದು ಕಡಿಮೆ ಆಗಲಿ ಅಂತ ಆಕೆ ಗಣೇಶನನ್ನು ಪ್ರಾರ್ಥಿಸಿಕೊಳ್ತಾಳೆ. ಮರುದಿನವೇ ಗಣೇಶ ದೇವರು ತನ್ನ ಮಾಯೆಯಿಂದ ರಾಜನ ಮಗನನ್ನು ಧರ್ಮಪಾಲನ ಮನೆಯಲ್ಲಿ ಅಡಗಿಸ್ತಾನೆ. ಹಾಗೆಯೇ ಆತನ ವಸ್ತ್ರವನ್ನು ಮತ್ತು ಆಭರಣವನ್ನು ರಾಜಭವನದಲ್ಲಿಯೇ ಬಿಡ್ತಾನೆ. ರಾಜಕುಮಾರ ಕಳೆದು ಹೋದದ್ದನ್ನು ನೋಡಿ ರಾಜ ತುಂಬ ವ್ಯಾಕುಲನಾಗ್ತಾನೆ. ರಾಜನು ಮಂತ್ರಿ ಹಾಗೆಯೇ ರಾಜ್ಯದ ಎಲ್ಲ ಕೆಲಸಗಾರರನ್ನು ಕರೆದು ರಾಜಕುಮಾರನನ್ನು ಹುಡುಕಲು ಆದೇಶ ಕೊಡ್ತಾನೆ. ನಗರದಲ್ಲಿ, ಹಳ್ಳಿಗಳಲ್ಲಿ, ಅರಣ್ಯ, ಉಪವನದಲ್ಲಿ ಎಲ್ಲ ಕಡೆ ರಾಜಕುಮಾರನನ್ನು ಹುಡುಕುತ್ತಾರೆ. ಆದರೂ ರಾಜಕುಮಾರನ ಪತ್ತೆ ಆಗೋದಿಲ್ಲ. ಮಂತ್ರಿ ಹಾಗೂ ರಾಜದೂತರು ನಿರಾಶೆಯಿಂದ ರಾಜನಲ್ಲಿ ಹೇಳ್ತಾರೆ, ಎಲ್ಲ ಕಡೆ ಹುಡುಕಿದರೂ ರಾಜಕುಮಾರನ ಪತ್ತೆ ಆಗಲಿಲ್ಲ ಮಹಾಪ್ರಭು ಅಂತ. ಆಗ ರಾಜ ಮಂತ್ರಿ ಧರ್ಮಪಾಲನಲ್ಲಿ ಹೇಳ್ತಾನೆ, ಒಂದು ವೇಳೆ ರಾಜಕುಮಾರನ ಪತ್ತೆ ಆಗದೇ ಇದ್ದಲ್ಲಿ ನಿನ್ನ ಪರಿವಾರವನ್ನು ಮರಣದಂಡನೆಗೆ ಗುರಿಪಡಿಸ್ತೇನೆ ಅಂತ. ರಾಜನ ಈ ಮಾತನ್ನು ಕೇಳಿ ಮಂತ್ರಿಗೆ ತುಂಬ ದುಃಖ ಆಗ್ತದೆ. ಆತ ತನ್ನ ಮನೆಗೆ ಹೋಗಿ ಪರಿವಾರದವರನ್ನು ಒಟ್ಟುಗೂಡಿಸಿ ಈ ರೀತಿಯಾಗಿ ಹೇಳ್ತಾನೆ, ರಾಜಕುಮಾರ ಕೂಡಲೇ ಸಿಗದಿದ್ದಲ್ಲಿ ನಮ್ಮ ಇಡೀ ಪರಿವಾರವನ್ನು ರಾಜ ಮರಣದಂಡನೆಗೆ ಗುರಿಪಡಿಸುವುದಾಗಿ ಹೇಳಿದ್ದಾನೆ. ಈಗ ನಮ್ಮ ರಕ್ಷಣೆಯ ಯಾವುದೇ ಉಪಾಯವಿಲ್ಲ ಅಂತ ಹೇಳ್ತಾನೆ. ಎಲ್ಲರೂ ದುಃಖಿತರಾಗಿರುವುದನ್ನು ಕಂಡಂತಹ ಆ ಮನೆಯ ಕಿರಿಯ ಸೊಸೆ ಈ ರೀತಿಯಾಗಿ ಹೇಳ್ತಾಳೆ, ತಂದೆ, ನೀವು ನನ್ನ ಗಣೇಶನ ಪೂಜೆಯಲ್ಲಿ ವಿಘ್ನವನ್ನು ಉಂಟು ಮಾಡಿದ್ರಿ. ಆದ್ದರಿಂದ
ಗಣೇಶ ದೇವರ ಕೋಪದ ಪ್ರಭಾವ ಇದು. ಒಂದು ವೇಳೆ ನಾವೆಲ್ಲ ಸೇರಿ ವಿಧಿವಿಧಾನಗಳಿಂದ ಗಣೇಶ ದೇವರ ಪೂಜೆಯನ್ನು ವ್ರತವನ್ನು ಆಚರಿಸಿದ್ದೇ ಆದಲ್ಲಿ ಅವರ ಕೋಪ ಶಾಂತವಾಗ್ತದೆ ಮತ್ತು ರಾಜಕುಮಾರ ಖಂಡಿತವಾಗಿಯೂ ಸಿಗ್ತಾನೆ ಅಂತ ಆಕೆ ತನ್ನ ಮಾವನಲ್ಲಿ ಹೇಳ್ತಾಳೆ. ಧರ್ಮಪಾಲ ತನ್ನ ಸೊಸೆ ಈ ರೀತಿಯಾಗಿ ಹೇಳಿದ್ದನ್ನು ಕೇಳಿ ಅವಳಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ತಾಯಿ, ನೀನು ಧನ್ಯಳು, ನೀನೇ ನಮ್ಮ ವಂಶವನ್ನು ರಕ್ಷಿಸುವವಳು. ನೀನು ಯಾವ ರೀತಿ ಹೇಳ್ತಾ ಇದ್ದೀಯೋ ಹಾಗೆಯೇ ಮಾಡೋಣ ಅಂತ ಹೇಳ್ತಾನೆ. ಆಕೆ ಹೇಳಿದಂತೆ ಶ್ರದ್ಧಾ ಭಕ್ತಿಯಿಂದ ಸಂಕಷ್ಟಿ ವ್ರತವನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ. ಇದರಿಂದ ಗಣೇಶ ದೇವರು ಪ್ರಸನ್ನರಾಗ್ತಾರೆ, ಗಣೇಶ ದೇವರ ಕೋಪ ಶಾಂತವಾಗ್ತದೆ. ರಾಜಕುಮಾರ ಅವರಿಗೆ ಸಿಕ್ಕು ರಾಜನಿಂದ ಮಂತ್ರಿಯ ಕುಟುಂಬ ಪ್ರಶಂಸೆಗೆ ಪಾತ್ರವಾಗ್ತದೆ. ಹೀಗೆ ಈ ಸಂಕಷ್ಟಹರ ವ್ರತಕ್ಕಿಂತ ಹಿರಿದಾದ ಬೇರೆ ವ್ರತ ಮತ್ತೊಂದಿಲ್ಲ ಅಂತ ಗಣೇಶ ತನ್ನ ತಾಯಿ ಪಾರ್ವತಿಗೆ ಹೇಳ್ತಾನೆ. ಈ ರೀತಿಯಾಗಿ ಚೈತ್ರ ಮಾಸದ ಈ ಸಂಕಷ್ಟಿಯ ದಿನ ನಾವೆಲ್ಲ ಗಣೇಶನ ವ್ರತವನ್ನು ಮಾಡಿ ಈ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿ ವ್ರತ ಮಹಾತ್ಮೆಯನ್ನು ಕೇಳಿ ಗಣೇಶ ದೇವರ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.